ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಡಿಸ್ಸಾದ ಚುನಾವಣೆಗಳನ್ನು ನೋಡುವುದಾದರೆ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಶಾಸಕರನ್ನು ಉಳಿಸಿಕೊಳ್ಳುವ ಪ್ರಯತ್ನದ ಮಧ್ಯೆಯೂ ಕ್ರಾಸ್ ವೋಟಿಂಗ್ ಆಯಿತು ಅನ್ನೋದನ್ನು ಗಮನಿಸಬೇಕು. ಬಿಹಾರದಲ್ಲಿ ಫೆನಾಮಿನಾ ಮುಖ್ಯಮಂತ್ರಿಗಳ ಸ್ಪರ್ಧೆ ಮಾಡಿದ್ದು ಇಂಟ್ರೆಸ್ಟಿಂಗ್. ನಿತೀಶ್ ಕುಮಾರರ ಸ್ಪರ್ಧೆ ಅಜಿತ್ ನೋಡಿ, ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ನಿತಿನ್ ನಬೀನ್ ಇವರಿಬ್ಬರ ಒಂದು ಸ್ಪರ್ಧೆ ಕೂಡ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಕುತೂಹಲವನ್ನು ತಂದಿಟ್ಟಿತ್ತು. ಆದರೆ ಭಾಳ ಕುತೂಹಲ ಇದ್ದಿದ್ದು 5ನೇ ಅಭ್ಯರ್ಥಿಯನ್ನು BJP ಹಾಕಿದಾಗ. ಉಮೇಶ್ ಕುಶ್ವಾ ಏನು ಪಕ್ಷ ಇದೆ, RLM ಪಕ್ಷ ಇದೆ, ಆ ಪಕ್ಷದಿಂದ ಉಪೇಂದ್ರ ಕುಶ್ವಾಗ್ ಮೊದಲೇ ಬಿಹಾರದ ಚುನಾವಣೆಯಲ್ಲಿ ಹೇಳಲಾಗಿತ್ತು, ನಾವು ನಿಮ್ಮನ್ನು ರಾಜ್ಯಸಭೆಗೆ ತಂದು ಗೆಲ್ಲಿಸ್ಕೊಡ್ತೀವಿ ಅಂತ. ಅವಾಗ ನಿಮ್ಗೆ ನೆನಪಿದ್ರೆ ಒಂದು ಕ್ಷೇತ್ರದ ಬಗ್ಗೆ ಉಪೇಂದ್ರ ಕುಶ್ವಾಗೂ BJPಗೂ ಬಹಳ ದೊಡ್ಡ ಟಸಲ್ ಆಗಿತ್ತು. ಕುಶ್ವಾ ಒಂದು ಜಾತಿಯ ದೃಷ್ಟಿಯಿಂದ ಬ್ಯಾಲೆನ್ಸ್ ಮಾಡ್ತಾರೆ, ಯಾಕಂದರೆ ಕುಶ್ವಾ ಒಂದು ದೊಡ್ಡ ಕಮ್ಯುನಿಟಿ, ಕೊಯ್ರಿ ಕುಶ್ವಾ ಏನು ಸಮುದಾಯ ಇದೆ ಅದು ದೊಡ್ಡ ಒಂದು ಸಮುದಾಯ ಇರೋದರಿಂದ ಉಪೇಂದ್ರ ಕುಶ್ವಾರಿಗೆ ಮೊದಲೇ ಪ್ರಾಮಿಸ್ ಮಾಡಲಾಗಿತ್ತು. ಆ ಪ್ರಕಾರ ಟಿಕೆಟನ್ನು ಕೂಡ ಕೊಡಲಾಯಿತು. ಇಂಟ್ರೆಸ್ಟಿಂಗ್ಲಿ 3 ಕಾಂಗ್ರೆಸ್ ನಾಯಕರು ಮತ್ತು ಒಬ್ಬ RJDಯ ಮುಸ್ಲಿಂ ಶಾಸಕ, 3 ಕಾಂಗ್ರೆಸ್ ಶಾಸಕರು, ಒಬ್ಬ RJDಯ ಮುಸ್ಲಿಂ ಶಾಸಕ ಅಬ್ಸ್ಟೇನ್ ಆದರು, ಮತ ಹಾಕಲಿಲ್ಲ. 5 OIC ಪಕ್ಷದ ಶಾಸಕರು ಇಂಡಿಯಾ ಒಕ್ಕೂಟದ ಪರವಾಗಿ AD ಸಿಂಗ್ ಏನು ಕ್ಯಾಂಡಿಡೇಟ್ ಆಗಿದ್ದರು ಅವರ ಪರವಾಗಿ ವೋಟ್ ಹಾಕಿದರು. ಅಂದರೆ RJD ಏನೊಂದು OIC ಜೊತೆ ಒಂದು ಡಿಸ್ಟೆನ್ಸನ್ನು ಕಾಯ್ದುಕೊಂಡಿತ್ತು. ರಾಜ್ಯಸಭಾ ಚುನಾವಣೆಯಲ್ಲಿ OICಯ ಶಾಸಕರು ಹೋಗಿ RJD ಅಭ್ಯರ್ಥಿಗೆ ಮತವನ್ನು ಹಾಕಿದರು. ಬಟ್ 4 ಜನ ಇವರು ಅಬ್ಸ್ಟೇನ್ ಆಗಿದ್ದರಿಂದ 41 ಏನೊಂದು ರಿಕ್ವೈರ್ಡ್ ನಂಬರ್ ಇದೆ ರಾಜ್ಯಸಭೆ ತಲುಪಲಿಕ್ಕೆ, ಆ ನಂಬರನ್ನು ಅವ್ರಿಗೆ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಉಪೇಂದ್ರ ಕುಶ್ವಾ ಅಲ್ಲಿ ಗೆದ್ದುಕೊಂಡ್ರು. ವಿಚಿತ್ರ ಅಂದರೆ ಕಾಂಗ್ರೆಸ್ಸಲ್ಲಿ ವಿಪ್ಪನ್ನು ಕೂಡ ಜಾರಿಗೊಳಿಸಲಿಲ್ಲ. ವಿಪ್ ಕೂಡ ಕೊಡಲಿಲ್ವಾ? ವಿಪ್ ಕೂಡ ಜಾರಿಗೊಳಿಸಲಿಲ್ಲ. ಮೈ ಗುಡ್ನೆಸ್. ಅಂದರೆ ನೀವು ಯಾರಿಗಾರು ಹಾಕ್ಕೊಳ್ಳಿ ಅಂತ. ಅಂದರೆ ಕಾಂಗ್ರೆಸ್ ಒಂದು ರೀತಿ ಡಿಸರೆ ಸ್ಥಿತಿಯಲ್ಲಿ ಏನು ಬಿಹಾರದಲ್ಲಿ ಇತ್ತು ಅದು ಈಗಲೂ ಕೂಡ ಮುಂದುವರಿ. ನಂಬರ್ 1. ನಂಬರ್ 2, ನೀವು ಒರಿಸ್ಸಾಗೆ ಬರೋದಾದರೆ 4 ಬೇಕಿದ್ರೆ 4, 5 ಬೇಕಿದ್ರೆ 5 ಶಾಸಕರು ಕೂಡ ಕ್ರಾಸ್ ವೋಟ್ ಹಾಕ್ಲಿಕ್ಕೆ ರೆಡಿ ಇದ್ರು ಅನ್ನೋದು ನಂಬರ್ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದಾರೆ ಅವರಷ್ಟೇ. ಅವರು 3 ಬೇಕಿತ್ತು, 3 ತೆಗೆದುಕೊಂಡಿದ್ದಾರೆ. 12 BJDಯ ಶಾಸಕರು, 11 BJD, 3 ಕಾಂಗ್ರೆಸ್, 11 BJDಯ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ. ಅದು ಎಲ್ಲಿವರೆಗೆ ಅಂತಂದರೆ ನವೀನ್ ಪಟ್ನಾಯಕ್ ತಮ್ಮ ಮನೆಯಲ್ಲಿ ಶುಕ್ರವಾರ, ಶನಿವಾರ, ರವಿವಾರ 3 ದಿನ ಪಾರ್ಟಿಯ ವಿಶೇಷ ಸಭೆ ಕರೆದು, ಶಾಸಕಾಂಗ ಪಕ್ಷದ ಸಭೆ ಕರೆದು, ಎಲ್ಲಿ ಕ್ರಾಸ್ ಔಟ್ ಆಗ್ಬೋದು ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇದ್ದರೂ ಕೂಡ 11 BJDಯ ಶಾಸಕರು BJPಯ ಅಭ್ಯರ್ಥಿಯ ಪರವಾಗಿ, ಅದು ದಿಲೀಪ್ ರೇ ಹಿಂದೆ ಕೇಂದ್ರದ ಮಂತ್ರಿಯಾಗಿದ್ದರು, BJDಯಿಂದನೇ ಎಕ್ಸ್ಪಲ್ಷನ್ ಆದಮೇಲೆ 2002-3ರಲ್ಲಿ ಹಿಂಗೆ ಗೆದ್ದು ಬಂದಿದ್ರು ಒಂದು ಸಲ. ಅದಾಗಿ 23 ವರ್ಷದ ನಂತರ ಮತ್ತದೇ ರೀತಿ ಗೆದ್ದು ಬಂದಿದ್ದಾರೆ ಅವರು ದಿಲೀಪ್ ರೇ. ಅವ್ರಿಗೆ BJD ಶಾಸಕರು ಮತ್ತು ಕಾಂಗ್ರೆಸ್ ಒಟ್ಟು 14 ಜನ ಕ್ರಾಸ್ ವೋಟ್ ಮಾಡಿದ್ದಾರೆ. BJP ತನ್ನ ಸರ್ಪ್ಲಸ್ ವೋಟನ್ನು ಅವ್ರು ಕೊಟ್ಟಿದೆ, 18 ವೋಟ್. 18ರಲ್ಲಿ ಹೆಂಗಿದೆ ಅಂತಂದರೆ ಇದು 14 ಆಯಿತು. ಓಕೆ, ಕ್ರಾಸ್ ವೋಟ್ ಆಗಿದ್ದು 14. ಕ್ರಾಸ್ ವೋಟ್ ಆಗಿದ್ದು 14 ವೋಟ್ಗಳು. ಉಳಿದ ವೋಟ್ಗಳನ್ನು ಫಸ್ಟ್ ಪ್ರಿಫರೆನ್ಸ್ BJP ಕೊಡ್ತು. ಓಕೆ. ಸೊ 23 ಆದರು. ಯಾರು ಅಲ್ಲಿನ ಫೇಮಸ್ ಡಾಕ್ಟರ್ ದಟೇಶ್ವರ್ ಹುಟಾ ಏನಿದ್ರು ಅವರು ಅಪೋಸಿಷನ್ ಕಾಮನ್ ಕ್ಯಾಂಡಿಡೇಟ್ ಆಗಿದ್ರು. ಓಕೆ, ಅವರು ಮತ್ತು ದಿಲೀಪ್ ರೇ ಈಕ್ವಲ್ ಆದರು. ಸೆಕೆಂಡ್ ಪ್ರಿಫರೆನ್ಸ್ ವೋಟ್ಸ್ಗಳೇನು ಬಂದ್ವಲ್ಲ ಅದರಲ್ಲಿ ದಿಲೀಪ್ ರೇ ಗೆದ್ದು ಬಂದರು. ದಿಲೀಪ್ ರೇ ಗೆದ್ದು ಬಂದಿದ್ದು ನನಗನ್ಸುತ್ತೆ ಒರಿಸ್ಸಾದ ಶಾಕರ್ ಏನಿದೆ ಅದು ಮೋರ್ ಫಾರ್ ನವೀನ್ ಪಟ್ನಾಯಕ್. ಹೌದು. ನವೀನ್ ಪಟ್ನಾಯಕ್ ಏನೇ ಪ್ರಯತ್ನ ಪಟ್ಟರೂ ಕೂಡ ಆ ಶಾಸಕರ ಫ್ಲಾಕನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾಂಗ್ರೆಸ್ ಕೂಡ ಅಲ್ಲಿ ಕ್ರಾಸ್ ವೋಟ್ ಮಾಡ್ತು. ಅದು ಎಷ್ಟು ಬೇಕೋ ಅಷ್ಟನ್ನು ದಿಲೀಪ್ ರೇ ಮ್ಯಾನೇಜ್ ಮಾಡಿದ್ದಾರೆ, BJP ಕೂಡ ಮ್ಯಾನೇಜ್ ಮಾಡಿದೆ. ಬಿಹಾರದಲ್ಲೂ ಕೂಡ 1 ಸೀಟನ್ನು ಅಪೋಸಿಷನ್ ಬ್ಲಾಕ್ಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಸಾಧ್ಯ ಇತ್ತು ಒಂದು ವೇಳೆ ಈ 3 ಮತ್ತು ಒಬ್ಬ ಮುಸ್ಲಿಂ RJD ಶಾಸಕ ಏನು ಅಬ್ಸ್ಟೇನ್ ಆಗಿದ್ದಾರೆ ಅವರು ತಮ್ಮ ಕ್ಯಾಂಡಿಡೇಟ್ ವೋಟ್ ಹಾಕಿದರೆ 1 ಕ್ಯಾಂಡಿಡೇಟನ್ನು ರಾಜ್ಯಸಭೆಯಿಂದ ಅವ್ರು ತರ್ಬೋದಿತ್ತು. ಬಟ್ BJP ರಾಜ್ಯಸಭಾ ಚುನಾವಣೆ, ನಿಮಗೆ ಹಿಂದೆ ಅಮಿತ್ ಶಾ ಒಂದ್ಸಲ ಹೇಳಿದ್ರಿ ಅಂತ ನೀವು ಆಗಾಗ ಹೇಳ್ತಾ ಇದ್ರಿ, ಅರ್ಧ ಸೀಟ್ ಇದ್ರೂ ಕೂಡ ನಾವು ಅಷ್ಟೇ ಪ್ರಯತ್ನ ಮಾಡ್ತೀವಿ. ಒಂದು ರಾಜ್ಯಸಭೆಗೆ ಇಷ್ಟೆಲ್ಲ ಯಾಕೆ ಮಾಡಿದ್ರಿ ಅಂದ್ರೆ ಅರ್ಧ ಸೀಟ್ಗೂ ಮಾಡ್ತೀವಿ. ಬಟ್ ರಾಜ್ಯಸಭೆ ಚುನಾವಣೆಯನ್ನು, ಯಾಕಂದರೆ ರಾಜ್ಯಸಭೆಯಲ್ಲಿ ನಂಬರ್ ಎಲ್ಲಾದರೂ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಬಿಲ್ಗಳಿರ್ಬೋದು, ನಾಳೆ ರಾಷ್ಟ್ರಪತಿ ಚುನಾವಣೆ ಇರ್ಬೋದು, ಎಲ್ಲದರಲ್ಲೂ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅಮಿತ್ ಶಾಗೆ ಅರಿವಿದೆ.
ಆ ಕಾರಣಕ್ಕೋಸ್ಕರ ಅವರು ಒಂದೊಂದು ರಾಜ್ಯ, ಈಗ ಹರಿಯಾಣದಲ್ಲಿ ಫಾರ್ ಎಕ್ಸಾಂಪಲ್, ಹರಿಯಾಣದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತು ಅಂತಂದರೆ ಅಲ್ಲೂ ಕೂಡ ಕಷ್ಟ ಇತ್ತು, ಕ್ರಾಸ್ ವೋಟ್ ಆಗುವ ಹೆದರಿಕೆ ಇತ್ತು. ಕಾಂಗ್ರೆಸ್ ಏನು ಮಾಡ್ತು, ಭೂಪಿಂದರ್ ಸಿಂಗ್ ಹುಡ್ಡಾ ಅವರು ಹೇಳಿರ್ತಕ್ಕಂಥ ಕರಂಬೋದ್ಗೆ ಟಿಕೆಟ್ ಕೊಟ್ಬಿಟ್ರು. ಓಕೆ. ಹಾಗಾಗಿ ಭೂಪಿಂದರ್ ಹುಡ್ಡಾ ತಮ್ಮ ಶಾಸಕರನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರಿಂದ ಕ್ರಾಸ್ ವೋಟ್ ಆಗಲಿಲ್ಲ ಅಲ್ಲಿ. ಅಲ್ಲಿ ಬಿಜೆಪಿ ಎರಡನೇ ಅಭ್ಯರ್ಥಿಗೆ ಸಂಜಯ್ ಭಾಟಿಯಾ ಟಿಕೆಟ್ ಕೊಟ್ಟಿತ್ತು, ಆದರೆ ಗೆಲ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಬಿಹಾರದಲ್ಲಿ ಉಪೇಂದ್ರ ಕುಶ್ವಾಹಾಗೆ ಗೆಲ್ಸ್ಕೊಳ್ಳಿಕ್ಕೆ ಬಿಜೆಪಿಗೆ ಸಾಧ್ಯ ಆಯಿತು. ದಿಲೀಪ್ ರೇಯನ್ನ ನಿಲ್ಲಿಸಿ ಕೂಡ ಗೆಲ್ಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದು ಕಾಂಗ್ರೆಸ್ ಮತ್ತು ಬಿ ಜೆ ಡಿಯ ಕ್ರಾಸ್ ವೋಟಿಂಗ್ ಇದೆ, ಅಲ್ಲಿ ಆರ್ ಜೆ ಡಿಯ ಕ್ರಾಸ್ ವೋಟಿಂಗ್ ಇದೆ. ಬಟ್ ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನು ಕೇಳಿ ಟಿಕೆಟ್ ಕೊಟ್ಟಾಗ ಹರಿಯಾಣದಲ್ಲಿ ಗೆದ್ಕೊಂಡು. ನನಗನ್ಸುತ್ತೆ ಈ ಚುನಾವಣೆಯನ್ನು ನೋಡಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಪೋಸಿಷನ್ ಆ್ಯಂಡ್ ಆಡಳಿತ ಪಕ್ಷ ಇವತ್ತಿನ ಸ್ಥಿತಿಯಲ್ಲಿ? ಆಡಳಿತ ಪಕ್ಷ ಸರ್ಕಾರದ ಮಟ್ಟದಲ್ಲೂ ಕೂಡ ಮಾತಾಡ್ತಾರೆ, ಪಾಲಿಸಿದಲ್ಲೂ ಮಾತಾಡ್ತಾರೆ. ಕೊನೆಗೆ ಗ್ರೌಂಡ್ ಲೆವೆಲಲ್ಲಿ ಚುನಾವಣೆಯನ್ನು ಮ್ಯಾನೇಜ್ ಮಾಡುವಾಗ ಇರ್ಬೋದು, ಅವ್ರ ಹತ್ರ ಅಧಿಕಾರ ಇದೆ, ರಿಸೋರ್ಸಸ್ ಇರುತ್ತೆ, ಎಲ್ಲವೂ ಇದ್ದರೂ ಕೂಡ ಗ್ರೌಂಡ್ ಲೆವೆಲಲ್ಲಿ ಒಂದು ಚುನಾವಣೆಯನ್ನು ಕೂಡ ಅವರು ಸುಲಭವಾಗಿ ಬಿಟ್ಕೊಡಲ್ಲ. ಕರೆಕ್ಟ್. ವಿರೋಧ ಪಕ್ಷ ಈಗ ಅಂದರೆ ಈ ಪ್ರಶ್ನೆ ಎತ್ತಬೇಕಾಗತ್ತೆ. ಹೌದು. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಸಂಸತ್ನಲ್ಲಿ ಹಂಗೆ ಮಾತಾಡಿದ್ರು, ಹಿಂಗೆ ಮಾತಾಡಿದ್ರು, ಬಿಸ್ಕತ್ ತಿಂದರು, ಚಾಯ್ ಕುಡಿದ್ರು, ದಟ್ಸ್ ಆಲ್ ಓಕೆ. ಬಟ್ ನೀವು ಗ್ರೌಂಡ್ ಲೆವೆಲಲ್ಲಿ ಈಗ ನಿಮ್ಮ ಶಾಸಕರನ್ನು ನಿಭಾಯಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಯಾರು ಕೊಟ್ರಿ? ಡಿ ಕೆ ಶಿವಕುಮಾರ್ ಕರ್ಕೊಂಬಂದರು. ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿ ಏನು ಚುನಾವಣೆಯನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹೌದು ಹೌದು. ಅವ್ರು ನೀವು ಬೆಂಗಳೂರಿಗೆ ಬಂದರೆ ಅವ್ರಿಗೆ ಸುರಕ್ಷೆ ಕೊಟ್ಟಾರು, ಒಂದು ರೆಸಾರ್ಟ್ ಬುಕ್ ಮಾಡ್ಯಾರು, ಫೋಟೋ ತಕ್ಕೊಂಡಾರು. ಈಗ ಅಹಮದ್ ಪಟೇಲ್ರ ಚುನಾವಣೆ ಇತ್ತಲ್ಲ ಅಜಿತ್, ಹೌದು, ಡಿ ಕೆ ಶಿವಕುಮಾರ್ ಈಗಲ್ಟನ್ದಲ್ಲಿ ಮ್ಯಾನೇಜ್ಮೆಂಟ್ ಮಾಡಿದರು. ಕರೆಕ್ಟ್. ಬಟ್ ಅಲ್ಲಿ ಚುನಾವಣೆಯನ್ನು ಅಹಮದ್ ಪಟೇಲೇ ಮ್ಯಾನೇಜ್ ಮಾಡಿದ್ರು, ಹೀಗಾಗಿ ಗೆದ್ದುಕೊಂಡಿದ್ರು ಕೂಡ. ಹೌದು. ಬಟ್ ಇಲ್ಲಿ ನನಗನ್ಸುತ್ತೆ ರಾಹುಲ್ ಗಾಂಧಿ ಇರ್ಬೋದು ಮತ್ತು ಅವರ ಅಕ್ಕಪಕ್ಕದವರು ಟೆಲಿವಿಷನ್ ಕ್ಯಾಮ್ರಾಗಳಿಗೆ ಸೌಂಡ್ ಬೈಟ್ ಕೊಟ್ಟು ಎಲ್ಲರನ್ನ ಟೀಕೆ ಟಿಪ್ಪಣಿ ಮಾಡಿ, ದಟ್ಸ್ ಫೈನ್, ಅದೊಂದು ಕೆಲಸ, ಹೌದು, ಒಪ್ತೀನಿ ನಾನು. ಬಟ್ ಪ್ರತಿಯೊಂದು ಚುನಾವಣೆಯನ್ನು ನೀವು ಗಂಭೀರತೆಯಿಂದ ತೆಗೆದುಕೊಳ್ಳದೆ ಹೋದರೆ, ಈಗ ನೀವೇ ನೋಡಿ, 2 ರಾಜ್ಯಗಳಲ್ಲಿ ಕ್ರಾಸ್ ವೋಟ್ ಆದಮೇಲೆ ಪಾರ್ಟಿಯ ಸ್ಥಿತಿಗತಿ ಏನು ಇರೋದೇ ಅಲ್ಲಿ ಪಾರ್ಟಿ. ಹೌದು ಹೌದು. ಭಕ್ತ್ ಚರಣ್ ದಾಸ್ ಕಾಂಗ್ರೆಸ್ನ ಏಜೆಂಟ್ ಆಗಿದ್ರು, ಯಾರು PCC ಅಧ್ಯಕ್ಷರು, ಅವ್ರಿಗೂ ಕೂಡ ಅದು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಮ್ಯಾಜಿನ್. ಎಸ್. ಅಲ್ಲಿ ಬಿಹಾರದಲ್ಲಿ OIC ಪಕ್ಷ ಬಿಜೆಪಿಯ ಬಿ ಟೀಮ್ ಅನ್ಸ್ಕೊಳ್ಳೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ ಬಂದು ಸಪೋರ್ಟ್ ಮಾಡ್ತು. ಬಟ್ 3 ಕಾಂಗ್ರೆಸ್ ಶಾಸಕರು, ಒಬ್ಬ RJD ಶಾಸಕರನ್ನು ಸುಲಭವಾಗಿ ಮ್ಯಾನೇಜ್ ಮಾಡಿ, ಏನು ಭಾಳ ದೊಡ್ಡ, ನನಗನ್ಸುತ್ತೆ ಯಾವ್ಯಾವ ರಿಸೋರ್ಸಸ್ಗಳು ಆಡಳಿತ ಪಕ್ಷ ಉಪಯೋಗಿಸ್ತವೆ ಅದನ್ನು ವಿರೋಧ ಪಕ್ಷಗಳು ಕೂಡ ಉಪಯೋಗಿಸ್ತವೆ ತಾನೆ. ಹೌದು. ನೀವು ಅದನ್ನು ಉಪಯೋಗಿಸಿ ಆದರೂ ಕ್ರಾಸ್ ವೋಟನ್ನು ತಡೆದಿದ್ರೆ 2 ಸೀಟ್ ಜಾಸ್ತಿ ಬರೋದು ಇಂಡಿಯಾ ಒಕ್ಕೂಟಕ್ಕೆ. ಮುಂದೆ ಯಾವತ್ತೋ ಒಂದಿನ ರಾಜ್ಯಸಭೆಯಲ್ಲಿ ಅದರ ಉಪಯೋಗ ಆಗೋದು. ಕರೆಕ್ಟ್. ಬಟ್ ಅದನ್ನು BJP, ನನಗನ್ಸುತ್ತೆ ಅದ್ರ ಬರೀ ಅಧಿಕಾರನೂ ಇದೆ BJPಗೆ, ರಿಸೋರ್ಸಸ್ಸೂ ಇದೆ, ಸ್ಟ್ರಾಟರ್ಜಿನೂ ಇದೆ, ಝೀಲೂ ಇದೆ, ಫೈರ್ ಇನ್ ದ ಬೆಲ್ಲಿ ಕೂಡ ಇದೆ. ಹೀಗಾಗಿ ಒಂದೊಂದು ಚುನಾವಣೆಯನ್ನು ಕೂಡ ಗಂಭೀರತೆಯನ್ನು ತೆಗೆದುಕೊಳ್ಳೋದು, ಮಾರಲಿ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಬೋದು. ಕ್ರಾಸ್ ವೋಟ್ ಹಾಗೆ ಹಿಂಗೆ ಅಂತ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಬಲಶಾಲಿಯಾಗಿದ್ದಾರೆ. ಸೋಮಶೇಖರ್ ಮತ್ತು ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮಾಡಿಸ್ಲಿಲ್ವಾ? ಹೌದು. ಪಾರ್ಟಿ ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಮಾರಲಿ ಸ್ಟ್ಯಾಂಡ್ ಬೇರೆ ತೆಗೆದುಕೊಳ್ಬೋದು. ಕರೆಕ್ಟ್. ಬಟ್ ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ಗ್ರೌಂಡ್ ರಿಯಾಲಿಟೀಸ್ನಲ್ಲಿ ನನಗನ್ಸುತ್ತೆ ಕಾಂಗ್ರೆಸ್ ನೇತೃತ್ವ ದಿಲ್ಲಿಯಲ್ಲಿ ಕುಳಿತು ಏನು ಮಾತಾಡ್ತಿದೆಯೋ ಅದನ್ನು ಗ್ರೌಂಡ್ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಿಹಾರದಲ್ಲಿ ಕಾಂಗ್ರೆಸ್ಸಿನ ಕಥೆ ಏನು, ಮುಂದೇನದು? ಅಜಿತ್ ನೋಡಿ, ಬಿಹಾರದಲ್ಲಿ ಕಾಂಗ್ರೆಸ್ಗೆ ಏನು ಬಹಳ ದೊಡ್ಡ ವೋಟ್ ಬೇಸ್ ಉಳಿದಿಲ್ಲ. ಹೌದು. ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಎರೋಡ್ ಆಗ್ತಾ ಬರ್ತಾ ಇದೆ. ಕಾಲದಲ್ಲಿ ಸೀತಾರಾಮ್ ಕೇಸರಿ ಅವರು ಇರ್ತಕ್ಕಂಥ ಕಾಲದಲ್ಲಿ ಜಗನ್ನಾಥ್ ಮಿಶ್ರಾ ವಾಸ್ ದ ಲಾಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ಇನ್ ಬಿಹಾರ್. ಹೌದು. ಆಗಾಗ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಮಂಡಲ ಚಳುವಳಿಯ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನಾಗ್ಬೋದು ಅನ್ನೋದನ್ನು ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣದಿಂದ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಇವತ್ತು ಮಾರ್ಜಿನಲ್ ಫೋರ್ಸ್ ಆಗಿ ಉಳಿದಿದೆ. ಚುನಾವಣೆಯಿಂದ ಚುನಾವಣೆಗೆ ಈಗ ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್, ನಾಳೆ ಮಮತಾ ಬ್ಯಾನರ್ಜಿ ಒಂದು ವೇಳೆ ಸಕ್ಸಸ್ ಆದರು ಅಂತ ಅಂದ್ಕೊಳ್ಳೋಣ, ಅಖಿಲೇಶ್ ಯಾದವ್ ಕೂಡ ಕಾಡ್ತಾರೆ ಕಾಂಗ್ರೆಸ್ನ. ತೇಜಸ್ವಿ ಯಾದವ್ ಕೂಡ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ, ಪ್ರತಿ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಸನ್ನು ಬೆನ್ನ ಮೇಲೆ ಕಟ್ಕೊಂಡು ಹೋಗ್ತೀವಿ, ಮುಸ್ಲಿಂ ಮತಗಳು ಒಡಿಬಾರ್ದು ಅನ್ನೋದು ನಿಜ. ಬಟ್ ಇಟ್ ಈಸ್ ಬಿಕಮಿಂಗ್ ಎ ಲಯಬಿಲಿಟಿ. ಕರೆಕ್ಟ್. ಹೌದು. ಆ ಲಯಬಿಲಿಟಿಯ ಪೊಲಿಟಿಕಲ್ ಅರ್ಥ ಏನು? ನಿಮ್ಮನ್ನು ಯಾರೂ ಗಂಭೀರತೆಯಿಂದ ತೆಗೆದುಕೊಳ್ಳಲ್ಲ.
ಈಗ ಇನ್ನೊಂದು ರಾಷ್ಟ್ರೀಯ ಪಕ್ಷ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆದುಕೊಳ್ಳಿಕ್ಕೆ ಹೊರಟಿದೆ, ಯಾರು? BJP. ಇಟ್ ವಾಸ್ ಎ ಫೋರ್ತ್ ಫೋರ್ಸ್ ಇನ್ ಇದು ಎಲ್ಲಿ ಬಿಹಾರದಲ್ಲಿ. ಎಷ್ಟು ವರ್ಷಗಳ ಹಿಂದೆ? ಈಗ ನಿತೀಶ್ ಕುಮಾರ್ 2005ಕ್ಕೆ ಬಂದಾಗ BJP ಜೊತೆಗಿತ್ತಷ್ಟೇ. BJP ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕರಾಮತ್ ಮಾಡ್ತಾ ಇತ್ತು. ಉಳಿದಂಗೆ ಲಾಲು ವರ್ಸಸ್ ನಿತೀಶ್ ಕುಮಾರ್, ಜಾರ್ಜ್ ಫರ್ನಾಂಡಿಸ್, ಅಂದರೆ ಈ ಬ್ಯಾಕ್ವರ್ಡ್ ಹೋರಾಟನೇ ಬಿಹಾರದಲ್ಲಿತ್ತು. ಕರೆಕ್ಟ್. ಕಾಂಗ್ರೆಸ್ ಏನು ಕಳ್ಕೊಳ್ತು ಆ ಸ್ಪೇಸನ್ನು BJP ತೆಗೆದುಕೊಂತು. ಹೌದು. ಅದಾದ ನಂತರ ನಿಧಾನವಾಗಿ ಈಗ ನಿತೀಶ್ ಕುಮಾರ್ ಜೊತೆಗೆ ಸೇರಿ ಯಾದವೇತರ ಹಿಂದುಳಿದ ವರ್ಗಗಳ ಒಂದು ರೀತಿಯ ಕನ್ಸಾಲ್ಟೇಷನ್ ಲಾಭ ಕೂಡ BJPಗೆ ಆಗ್ತಾ ಇದೆ ಮೋದಿ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದಮೇಲೆ. ಬಟ್ ಆ ರೀತಿಯ ಡ್ರೈವಿಂಗ್ ಫೋರ್ಸ್ ಕಾಂಗ್ರೆಸ್ ಬಳಿ ಬಿಹಾರದಲ್ಲಿಲ್ಲ, ನೇತೃತ್ವವೂ ಇಲ್ಲ. ಒಂದಿಬ್ಬರು ಯಾರೋ ಇದ್ದರು, ಅವರನ್ನು ನಿತೀಶ್ ಕುಮಾರ್ ಅಪೋಷನ ತೆಗೆದುಕೊಂಡು ಅವರನ್ನು ಮಂತ್ರಿ ಮಾಡಿದ್ದಾರೆ. ಅವರು ನಿತೀಶ್ ಕುಮಾರ್ ಜೊತೆ ದಿನವೂ ಓಡಾಡ್ತಿರ್ತಾರೆ. ಹೌದು. ಆಮೇಲೆ ನಿಮ್ಗೆ ಅಪ್ಪರ್ ಕಾಸ್ಟ್ ವೋಟ್ ಪಾರ್ಟಿ ಯಾಕೆ ಉತ್ತರ ಪ್ರದೇಶ್ ಬಿಹಾರದಲ್ಲಾಯಿತು? ಒಂದು ಕಡೆ ನಾರಾಯಣ್ ದತ್ ತಿವಾರಿ ಮತ್ತು ಜಗನ್ನಾಥ್ ಮಿಶ್ರಾ ಆಚೆಗೆ ಕಾಂಗ್ರೆಸ್ 80-90ರ ದಶಕದಲ್ಲಿ ನೋಡಲಿಲ್ಲ. ಒಂದು ಕಡೆ ಮುಲಾಯಂ ಸಿಂಗ್ ಯಾದವ್, ಲಾಲು ಯಾದವ್, ಕಾಂಶಿರಾಮ್, ಕಲ್ಯಾಣ್ ಸಿಂಗ್ BJPಯಲ್ಲಿ ಹಿಂದುಳಿದ ವರ್ಗದ ನಾಯಕದ ರೂಪದಲ್ಲಿ ಹೇಳ್ತಾ ಇದ್ದಾಗ ಕಾಂಗ್ರೆಸ್ ಅದನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಿಲ್ಲ. ಇವತ್ತೂ ಕೂಡ ನನಗನ್ಸುತ್ತೆ ಕಾಂಗ್ರೆಸ್ ಮುಸ್ಲಿಂ ವೋಟ್ ಮೇಲೆ ಒಂದು ಮೊನೋಪಲಿ ನ್ಯಾಚುರಲಿ ಸೆಕ್ಯುಲರ್ ಪಕ್ಷ, ದೊಡ್ಡ ಪಕ್ಷ ಅನ್ನುವ ಕಾರಣದಿಂದ ಇದೆಯೇ ಹೊರತು ಕಾಂಗ್ರೆಸ್ ಅದರಿಂದ ಆಚೆಗೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ, ಸ್ಥಳೀಯ ನಾಯಕತ್ವವನ್ನು ಬೆಳೆಸಲಿಲ್ಲ. ಸೋನಿಯಾ ಗಾಂಧಿ ಇರುವವರೆಗೆ ಈಗ ತಾರಿಕ್ ಅನ್ವರ್ ಇದ್ದರು. ಎಲ್ಲಿದ್ದಾರೆ ತಾರಿಕ್ ಅನ್ವರ್? ಈಗ ತಾರಿಕ್ ಅನ್ವರ್ ಕಾಂಗ್ರೆಸ್ನ ಸಂಸದರು ಕೂಡ ಆಗಿದ್ದರು. ಒಂದು ಕಾಲದ ದೊಡ್ಡ ನಾಯಕ ತಾರಿಕ್ ಅನ್ವರ್. ಬಟ್ ಈಗ ಶಕೀಲ್ ಅಹ್ಮದ್ ಇದ್ದರು. ಶಕೀಲ್ ಅಹ್ಮದ್ ಮೊನ್ನೆ ಏನು ಹೇಳೋದ್ರು, ಸೋನಿಯಾ ಗಾಂಧಿಗಾದರೆ ನಾವು ಟೈಮ್ ಸಿಗ್ತಾ ಇತ್ತು, ನಂಗೆ ರಾಹುಲ್ ಗಾಂಧಿಗೆ ಭೇಟಿಗೂ ಟೈಮ್ ಸಿಗಲಿಲ್ಲ, ರಾಹುಲ್ ಗಾಂಧಿ ಅಕ್ಕಪಕ್ಕ ಇದ್ದವ್ರು ನನ್ನನ್ನೇ ದೂಷಿಸಿದ್ರು, ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಮೊನ್ನೆ. ಅಂದರೆ ಬೈ ಡಿಫಾಲ್ಟ್ ನಿಮಗೆ ಮುಸ್ಲಿಂ ವೋಟ್ ಬರ್ತಾ ಇದೆ ಅನ್ನೋದಷ್ಟೇ ನಿಮ್ಮ ಸ್ಟ್ರೆಂತ್ ಆದರೆ ಯು ಕೆನಾಟ್ ಗ್ರೋ. ಕರೆಕ್ಟ್. ಈಗ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗ್ರೋ ಆಗುತ್ತೆ? ಸಿದ್ದರಾಮಯ್ಯ ಅಂತ ನಾಯಕರಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, DK ಶಿವಕುಮಾರ್ ಅಂತ ನಾಯಕತ್ವ ಇದೆ. ಅದರಿಂದ ಆಚೆಗೆ ನೀವು ಕೆಳಗಡೆ ಬಂದರೆ ಮುಸ್ಲಿಂ ವೋಟ್ ಹೆಂಗೂ ಬಂದೇ ಬರ್ತಾವೆ, ಬೇರೆ ಬೇರೆ ಸಮುದಾಯದ ಮತಗಳನ್ನು ತರೋದಕ್ಕೊಂದು ವ್ಯವಸ್ಥೆ ಇದೆ. ಕೃಷ್ಣ ಬೈರೇಗೌಡ ಇದ್ದಾರೆ, ತಂಗಡಗಿ ಇದ್ದಾರೆ ಅಲ್ವಾ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಶಿವಪ್ರಕಾಶ್ ಪಾಟೀಲ್ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ. ಅಂದರೆ ಮೇಲೆ ಕೆಳಗೆ ನಿಮಗೆ ಲೀಡರ್ಶಿಪ್ ಇದೆ. ಹೌದು. ಬಟ್ ಬೇರೆ ರಾಜ್ಯಗಳಲ್ಲಿ ಆ ಲೀಡರ್ಶಿಪ್ ಎಮರ್ಜ್ ಆಗ್ತಾ ಇಲ್ಲ. ಬೈ ಡಿಫಾಲ್ಟ್ ನೀವು ಬರೀ ಮುಸ್ಲಿಂ ವೋಟ್ಸ್ಗಳನ್ನು ತೆಗೆದುಕೊಳ್ತೀವಿ. ದಿಲ್ಲಿಯಲ್ಲಿ ಕುಳಿತು ನಾವು SIR ವಿರುದ್ಧ ಮಾತಾಡ್ತೀವಿ. ಜ್ಞಾನೇಶ್ ಕುಮಾರ್ ವಿರುದ್ಧ ನೀವು ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಇದೆ ಅಲ್ವಾ, ಅದರಿಂದ ನಿಮ್ಗೆ ವೋಟ್ ಬರೋಲ್ಲ. ಹೌದು. ವೋಟ್ ಚೋರಿಯ ನಿಮ್ಮ ಆರೋಪಗಳಿವೆ ಅಲ್ವಾ, ಅದರಿಂದ ನಿಮ್ಮ ಪಕ್ಷದ ಕ್ಯಾಡರ್ ಏನೋ ಗ್ಯಾಲ್ವನೈಸ್ ಆಗಲ್ಲ, ನಿಮ್ಮ ಪಕ್ಷದ ಮತದಾರ ಕೂಡ ನಿಮ್ಮ ಹತ್ರ ಸೆಳೆಯಲ್ಲ. ಯು ನೀಡ್ ಟು ಗಿವ್ ಪ್ರೋಗ್ರಾಮ್ಸ್. ಇವತ್ತು ಸರಿಯೋ ತಪ್ಪೋ ಗ್ಯಾರಂಟಿಗಳಿಂದಾಗಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಒಂದು ಹೊಸ ಸಂಜೀವಿನಿ ದೊರಕಿತು. ಟೀಕ್ಸೋರು ಟೀಕಿಸ್ಲಿ, ಬಟ್ ಒಂದು ಹೊಸ ಸಂಜೀವಿನಿ ದೊರಕಿತು. ಚುನಾವಣೆಯಲ್ಲಿ ಗೆದ್ದು ಬಂದರು, 136 ಸೀಟ್ ತೆಗೆದುಕೊಂಡ್ರು. ಆ ರೀತಿಯ ಸ್ಟ್ರಾಟರ್ಜಿ ಉಳಿದ ರಾಜ್ಯದಲ್ಲಿ ಕಾಣ್ತಾ ಇಲ್ಲ. ನೋಡ್ತಾ ನೋಡಿ ಮಹಾರಾಷ್ಟ್ರದಲ್ಲಿ ಮಾರ್ಜಿನಲ್ ಫೋರ್ಸ್ ಆಗಿಬಿಡ್ತು BJP, ಇದು ಕಾಂಗ್ರೆಸ್. ಹರ್ಷವರ್ಧನ್ ಸಬ್ಕಲ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೂ ಕೂಡ ಲಾತೂರ್ ವಿಲಾಸರಾವ್ ದೇಶಮುಖರ ಮಗ ಹಿಡ್ಕೊಂಡು ಕೂತಿದ್ದಾರೆ. ಇನ್ನೊಂದೆಲ್ಲೋ ಚಂದ್ರಪುರದಲ್ಲಿ, ವಿದರ್ಭದಲ್ಲಿ ಮೊನ್ನೆ ಕಾಂಗ್ರೆಸ್ ಸ್ವಲ್ಪ ಗೆದ್ದಿದೆ. ಬಿಟ್ಟರೆ ಬೇರೆ ಕಡೆ ಕಾಂಗ್ರೆಸ್ನ ಒಂದು ದಬ್ದಬ ಏನಿತ್ತು, ಆ ದಬ್ದಬ ಕೊಲ್ಲಾಪುರದಲ್ಲೂ ಇಲ್ಲ, ಸಾಂಗ್ಲಿಯಲ್ಲೂ ಇಲ್ಲ, ಸತಾರದಲ್ಲೂ ಇಲ್ಲ, ಪುಣೆಯಲ್ಲೂ ಇಲ್ಲ, ಮುಂಬೈಯಲ್ಲೂ ಇಲ್ಲ, ನಿಜ, ನಾಸಿಕ್ನಲ್ಲೂ ಇಲ್ಲ, ನಾಗ್ಪುರದಲ್ಲೂ ಇಲ್ಲ. ಇದನ್ನು ಗಣನೆಗೆ ನೆಕ್ಸ್ಟ್ ನೀವು ಪಕ್ಕದ ಗುಜರಾತ್ಗೆ ಹೋಗಿ. ಗುಜರಾತ್ನಲ್ಲಿ 1995ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ. ಮಾಧವ್ ಸಿಂಗ್ ಸೋಲಂಕಿ ಖಾಮ್ನ ಒಂದು ಸಮೀಕರಣ ಚುನಾವಣೆ 90ರಲ್ಲಿ ಗೆದ್ದ ಮೇಲೆ 95ರಿಂದ ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿಲ್ಲ. ಈ ನೆಕ್ಸ್ಟ್ ಇಯರಲ್ಲಿ ಚುನಾವಣೆ ಆದರೆ 32 ವರ್ಷ ನಡುವೆ ಶಂಕರ್ ಸಿಂಗ್ ವಘೇಲಾನ ಕಾಂಗ್ರೆಸ್ ಸೆಳೆದುಕೊಂಡು ಅಧಿಕಾರ ನಡೆಸಿದ್ದನ್ನು ಅದನ್ನು ನಾವು ಗೆಲುವು ಅಂತ ಹೇಳೋಕ್ಕಾಗಲ್ಲ. ಚುನಾವಣೆಯ ಗೆಲುವಲ್ಲದು. ನೆಕ್ಸ್ಟ್ ಸೋತೋದ್ರು ಮತ್ತೆ ಅದನ್ನು. ಆಯಿತಾ? ಮಧ್ಯಪ್ರದೇಶದಲ್ಲಿ ನಿಮಗೆ 2004ರವರೆಗೆ ಡಿಗ್ಗಿ ರಾಜ ಇದ್ರು, ನೆನಪಿರುವ ಪ್ರಕಾರ. 94 to 2004 ದಿಗ್ವಿಜಯ್ ಸಿಂಗ್ 10 ವರ್ಷ ಇದ್ದರು. 2004ರಲ್ಲಿ ಅರುಣ್ ಜೇಟ್ಲಿರನ್ನು ಕಳಿಸಿ BJP ಉಮಾ ಭಾರತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸ್ತು.
ಉಮಾಭಾರತಿ, ಬಾಬುಲಾಲ್ ಗೌರ್, ನಂತರ ಶಿವರಾಜ್ ಸಿಂಗ್ ಚೌಹಾಣ್, ಈಗ ಮೋಹನ್ ಯಾದವ್, 4 ಜನ ಮುಖ್ಯಮಂತ್ರಿಗಳು. ಎಷ್ಟು ವರ್ಷ ಆಯಿತು? 22 ವರ್ಷ ಆಯ್ತು ಈಗ ಅಲ್ಲಿ ಅಧಿಕಾರಕ್ಕೆ ಬಂದು. ನಡುವೆ ಕಮಲ್ನಾಥ್ ಬಂದವರು. ಸಣ್ಣ ಗ್ಯಾಪ್ ಬಿಟ್ಬಿಡಿ. ಹೌದು. ಆ ಸರ್ಕಾರವನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಜ್ಯೋತಿರಾದಿತ್ಯ. ಅದು ಬಹುಮತದ ಸರ್ಕಾರ ಆಗಿರಲಿಲ್ಲ. ನಿಮಗೆ ರಾಜಸ್ಥಾನದಲ್ಲಿ ಆಲ್ಟರ್ನೇಟಿವ್ ಅಧಿಕಾರ ಬರ್ತಾ ಇದೆ. ದಿಲ್ಲಿಯಲ್ಲಿ ಯು ಹ್ಯಾವ್ ಡೆಸಿಮೇಟೆಡ್. ಹೌದು. ನಿಮಗೆ 2014ರ ಚುನಾವಣೆಯಲ್ಲಿ 15ರ ಚುನಾವಣೆಯಲ್ಲಿ ಶೀಲಾ ದೀಕ್ಷಿತ್ ಹೋದ ನಂತರ 12 ವರ್ಷ ಆಯಿತು ನಿಮಗೆ ಅಧಿಕಾರ ಸಿಗ್ತಾ ಇಲ್ಲ, ನಿಮಗೆ ಸೀಟ್ಗಳು ಸಿಗ್ತಾ ಇಲ್ಲ ಅಲ್ವಾ? ಮಧ್ಯಪ್ರದೇಶ ಇಲ್ಲ, ಗುಜರಾತ್ ಇಲ್ಲ, ಮಹಾರಾಷ್ಟ್ರ ಇಲ್ಲ, ದಿಲ್ಲಿ ಇಲ್ಲ, ಹರಿಯಾಣದಲ್ಲಿದೆ, ಪಂಜಾಬ್ನಲ್ಲಿ ಆಲ್ಟರ್ನೇಟಿವ್ ಆಗಿ ಬರ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಇಲ್ಲ, ಹಿಮಾಚಲ್ದಂಥ ಸಣ್ಣ ರಾಜ್ಯದಲ್ಲಿದ್ದೀರಿ, ಉತ್ತರಾಖಂಡದಂಥ ಸಣ್ಣ ರಾಜ್ಯದಲ್ಲಿದ್ದೀರಿ, ಉತ್ತರ ಪ್ರದೇಶ್, ಬಿಹಾರ್ ಯು ಹ್ಯಾವ್ ಆಲ್ಮೋಸ್ಟ್ ಡೆಸಿಮೇಟೆಡ್. ನನಗನ್ಸುತ್ತೆ ರಾಹುಲ್ ಗಾಂಧಿ ಈಗ ಅನೇಕ ಬಾರಿ ನಾವು ರಾಹುಲ್ ಗಾಂಧಿಯನ್ನು ಟೀಕಿಸಿದಾಗ ಕಾಂಗ್ರೆಸ್ನ ನಾಯಕರಿಗೆ ಸಿಟ್ಟು ಬರುತ್ತೆ. ಅಯ್ಯೋ, ರಾಹುಲ್ ಗಾಂಧಿಯನ್ನು ಟೀಕಿಸೋದೇ ಒಂದು ಪತ್ರಕರ್ತರ ಕೆಲಸ ಅಲ್ಲ. ರಾಹುಲ್ ಗಾಂಧಿ ಪಾರ್ಟಿಗೆ ಏನು ಬೇಕು ನೋಡಿ, ಎಂಡ್ ಆಫ್ ದ ಡೇ ಪೊಲಿಟಿಕಲ್ ಪಾರ್ಟಿಗಳಿಗೆ ಸಂಜೀವಿನಿ ಕೊಡೋದೇನು? ಚುನಾವಣೆ ಗೆಲುವು ಅಷ್ಟೇ. ನೀವು ಒಂದು ಈಗ ಕೇರಳದ ಚುನಾವಣೆ ಇದೆ, ಎಷ್ಟು ಸೀರಿಯಸ್ ತಗೊಂಡಿದ್ದಾರೆ. ಕಾಂಗ್ರೆಸ್ನ ಕೇಡರ್ ಆಕ್ಟಿವ್ ಇದೆ, ಕಾಂಗ್ರೆಸ್ನ ಕೇಡರ್, ಕಮ್ಯುನಿಸ್ಟ್ ಕೇಡರ್. ಅಂದ್ರೆ ಗೆಲ್ಲಬಹುದಾದ ಚುನಾವಣೆಯನ್ನು ಸೀರಿಯಸ್ ಆಗಿ ತಗೋತಿಲ್ಲ ಅಂತ. ಅಜಯ್, ಗೆಲ್ಲಬಹುದಾದ ಚುನಾವಣೆ ಈಗ ಪಿನರಾಯಿ ವಿಜಯನ್ ಒಂದೇ ಪಾರ್ಟಿ, ಅಲ್ಲೇನು ಈಗ ಪಾಲಿಟ್ ಬ್ಯೂರೋ ಬಿಟ್ಬಿಡ್ರಿ, ಸೆಂಟ್ರಲ್ ಕಮಿಟಿ ಬಿಟ್ಬಿಡಿ, ಕಮ್ಯುನಿಸ್ಟಲ್ಲಿ ಏನೂ ಉಳಿದಿಲ್ಲ. ಬಟ್ ಪಿನರಾಯಿ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದಾರೆ. ಇನ್ನೂ ಸರ್ವೆ, ನನಗೆ ಆಶ್ಚರ್ಯ ನಿನ್ನೆ ಅನಿಸಿದ್ದೇನೆಂದರೆ ಇನ್ನೂ ಸರ್ವೆಗಳು ಪಿನರಾಯಿಗೆ ಒಂದು ಚಾನ್ಸ್ ಕೊಡ್ತಾ ಇವೆ. ಬಟ್ ಆ ಚಾನ್ಸ್ ಕನ್ವಿನ್ಸಿಂಗ್ ವಿಕ್ಟ್ರಿಯ ರೂಪದಲ್ಲಿ ಕಾಂಗ್ರೆಸ್ಗೆ ಕೇರಳದಲ್ಲಿ ಈ ಬಾರಿ ಗೆಲ್ಲಲಿಕ್ಕೆ ಅವಕಾಶ ಇದೆ 10 ವರ್ಷಗಳ. ಅದರ ಪ್ರಯತ್ನವನ್ನು ನೇತೃತ್ವ ಮಾಡ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.